ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ತುಂಬ ದಿನ ಆಗೋಯ್ತು ವೀಡಿಯೋಸ್ ಮಾಡ್ದೇನೆ, ಯಾಕಂದರೆ ಯೂನಿಫಾರ್ಮು ಸ್ಟಿಚ್ ಮಾಡೋದು ತುಂಬ ಪ್ರೆಷರ್ ಇತ್ತು. ಹಾಗಾಗಿ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಇವತ್ತು ಪೂರ್ತಿಯಾಗಿ ಕಂಪ್ಲೀಟಾಗಿ ಮುಗಿದಿದ್ದವು ಯೂನಿಫಾರ್ಮು. ಇವಾಗ ಸ್ಕೂಲಲ್ಲಿ ಪ್ರೈಮರಿ ಹುಡುಗರಿಗೂ ಸಹ ಏನು ಮಾಡಿದ್ದಾರೆ ಅಂತಂದರೆ ಚೂಡಿದಾರನ್ನ ಕೊಟ್ಟಿದ್ದಾರೆ. ಮತ್ತು ಹಾಗಾಗಿ ಫಸ್ಟ್ಗೇನೋ ಹೈಸ್ಕೂಲಲ್ಲಿ ಅಷ್ಟೇ ಚೂಡಿದಾರ್ ಇತ್ತು, ಆದರೆ ಈ ವರ್ಷದಿಂದ ಪ್ರೈಮರಿ ಹುಡುಗರಿಗೂ ಸಹ ಚೂಡಿದಾರ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊಲಿಯೋದಕ್ಕೆ ಅಂತೇಳಿ ಬಟ್ಟೆಗಳು ಬಂದಿದ್ವು. ಸ್ವಲ್ಪ ಪ್ರೆಷರ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಪೂರ್ತಿ ನಾವು ಸ್ಟಿಚ್ ಮಾಡೋದಕ್ಕೆ ಒಂದೊಂದು ಸಾರಿ 12 ಗಂಟೆ ಮತ್ತು 1 ಗಂಟೆ ಈ ರೀತಿ ಟೈಮ್ ಆಗಿಬಿಟ್ಟೈತಿ. ಯಾಕಂದರೆ ಅದಕ್ಕೆ ಟೈಮ್ ಇರೋದಿಲ್ಲಲ್ಲ. ಬೇರೆ ಡ್ರೆಸ್ಸಸ್ ಆದರೆ ನಡೆಯುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೆ. ಬಟ್ ಸ್ಕೂಲ್ ಯೂನಿಫಾರ್ಮ್ ಕೊಡಲೇಬೇಕು ಹೇಳಿ ಟೈಮ್ಗೆ. ನೋಡಿ, ಒಂದು ಮಾಡೆಲ್ಲ ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೆ ಅಂಥೇಳಿ. ಅಂದರೆ ವೇಲು ಒಂದೊಂದು ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂತಂದರೆ ವೇಲು ಹಾಕೋತೀವಿ ಅಂತ ಹೇಳಿದ್ರು, ಒಬ್ಬೊಬ್ಬರು ಕೋಟ್ನ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ನಾನು ತೋರಿಸ್ತೀನಿ ಒಂದು ಮಾಡೆಲ್ ಯಾವ ರೀತಿ ಮಾಡಿದ್ದೆ ಅಂಥೇಳಿ. ನೋಡಿ, ಈ ಥರ ನಾನು ಮೊದಲಿಗೆ ಕಾಲರ್ನ ಇಟ್ಟಿದ್ದೀನಿ. ಸೇಮ್ ಎಲ್ಲ ಸ್ಕೂಲ್ ಯೂನಿಫಾರ್ಮ್ಗೂ ಸಹ ಕಾಲರ್ ಥರನೇ ಸೇಮ್ ಇಟ್ಟಿದ್ದೀನಿ. ಬಟ್ ಡಿಫ್ರೆಂಟಾಗಿ ಏನು ಹೇಳಿದ್ರು ಅಂತ ಅಂದರೆ, ಕೋಟ್ನ ಯಾವಾಗ್ಲೂ ಬಟನ್ಸ್ ಇಲ್ಲ ಹುಕ್ಕನ್ನ ಹಾಕ್ತೀವಿ. ಬಟ್ ಇವಾಗ ಬಂದಿದ್ದು ಹುಡುಗಿಯರು ಏನು ಹೇಳಿದ್ರು, ಮುಂದ್ಗಡೆ ಒಂದು ಸ್ವಲ್ಪ ನಮಗೆ ಕಸಿ ಥರ ಮಾಡಿಕೊಡ್ರಿ ಅಂತ ಹೇಳಿದರು. ಈ ರೀತಿ ಕಸಿ ಹೇಳಿದ್ರು. ಹಾಗಾಗಿ ನಾನು ಎಲ್ಲ ಸ್ಟೂಡೆಂಟ್ಸ್ ಅವರು ಒಂದೇ ರೀತಿಯೇ ಮಾತಾಡ್ಕೊಂಡಿದ್ರು, ಇದೇ ರೀತಿಯೇ ಇಡ್ರಿ ಅಂತೇಳಿ. ಹಾಗಾಗಿ ಮುಂದ್ಗಡೆ ನಾನು ಕಸಿ ಥರನೇ ಮಾಡಿಕೊಡ್ತೀನಿ ಎಲ್ಲರಿಗೂ. ಅದೇ ರೀತಿಯೇ ಮಾಡಿದ್ದೀನಿ. ಟೋಟಲಾಗಿ ಎಷ್ಟು ಯೂನಿಫಾರ್ಮ್ ಹೊಲ್ದಿದ್ದೀನಿ ಅವ್ರಿಗೆಲ್ಲರಿಗೂ ಇದೇ ರೀತಿಯೇ ಮಾಡಿಕೊಟ್ಟಿದ್ದೀನಿ. ಮತ್ತು ಇವತ್ತು ತುಂಬಾ ಆರ್ಡರ್ಸ್ ಬಂದು ಎಂಬ್ರಾಯ್ಡ್ರಿ ಮಷಿನ್ದು ಯಾವ್ದ್ಯಾವ್ದು ಬಂದಿದೆ ಮತ್ತು ಆ ಕಸ್ಟಮರು ಯಾವ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡಿ, ನೆಕ್ಸ್ಟ್ ಇವಾಗ ಎಂಬ್ರಾಯ್ಡ್ರಿವು ಮತ್ತು ಯಾವ್ಯಾವ ಡಿಸೈನ್ ನನಗೆ ಆರ್ಡ್ರ್ ಬಂದಿದ್ವು ಅಂತೇಳಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಒಂದು 3 ಇವಾಗ ನಾನು ಹಾಕಿದ್ದೀನಿ ಡಿಸೈನ್ಸ್ನ, ಮತ್ತು ಒಂದು 2 ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಯಾವುದ್ಯಾವ್ದು ಡಿಸೈನ್ನ ನಾನು ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಇದು 1ನೇದು ಡಿಸೈನು. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಇದು ಬ್ಯಾಕ್ ಸೈಡು ಮತ್ತು ನೋಡಿ ಇದು ಫ್ರಂಟ್ ಸೈಡ್ ಇದೆ. ಇನ್ನೂ ಇದನ್ನು ಸ್ಟಿಚ್ ಮಾಡಿಲ್ಲ, ಇವಾಗ ಮಾಡಬೇಕು. ಮತ್ತು ಸ್ಲೀವ್ಸ್ಗೆಲ್ಲ ಬುಟ್ಟಾಸ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಎಲ್ಲ ಪೂರ್ತಿಯಾಗಿ ಫಿನಿಶಿಂಗ್ ಆದಮೇಲೆ ಇದು ಲಾಂಗ್ ಸ್ಲೀವ್ ಇದೆ, ಈ ರೀತಿ ಬುಟ್ಟಾಸ್ ಬಂದಿದೆ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಾವು ಪೂರ್ತಿಯಾಗಿ ಸ್ಟಿಚ್ ಮಾಡಿದ್ಮೇಲೆ ಸ್ವಲ್ಪ ಏನಾದರೂ ಮೇಲ್ಗಡೆ ಎಲ್ಲ ಸ್ಟೋನ್ ಎಲ್ಲ ಹಾಕಿ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನೆಕ್ಸ್ಟು ಇನ್ನೊಂದು ಡಿಸೈನ್ನ ನಾನು ತೋರಿಸ್ತೀನಿ. ಅದು ಸಿಂಪಲ್ಲಾಗಿಯೇ ಇದೆ ಮತ್ತು ಕಡಿಮೆ ರೇಟನ್ನು ನಾನು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಅದನ್ನು ಸಹ. ಅಂದರೆ ಇದು ಸ್ಲೀವ್ಸ್ ಬಾರ್ಡ್ರ್ ಬಂದಿತ್ತು, ಹಾಗಾಗಿ ಏನೂ ಕಾಣೋದಿಲ್ಲ. ಮತ್ತು ಹಿಂದುಗಡೆ ಮತ್ತು ಮುಂದೆ ಅಷ್ಟೇ ಹಾಕಿ ಅಂತ ಹೇಳಿದ್ರು. ನೋಡಿ, ಬ್ಯಾಕ್ ಸೈಡು ಈ ರೀತಿ ಹಾಕಿದ್ದೀನಿ. ಯಾವ ರೀತಿ ಇದೆ ಅಂತೇಳಿ ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸಹ ಡಿಸೈನು. ನೆಕ್ಸ್ಟು ನಾನು ಇದು ಅಂತೂ ಸ್ಲೀವ್ಸ್ ಈ ರೀತಿ ಬಂದಿತ್ತು, ಹಾಗಾಗಿ ಇದರಲ್ಲಿ ಏನು ಕಾಣಿಸೋದಿಲ್ಲ ಅಂತೇಳಿ ಅವರು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಅಷ್ಟೇ ಡಿಸೈನ್ ಮಾಡಿರಿ ಅಂತಿದ್ರು. ಇದಕ್ಕೆ ತುಂಬ ಕಡಿಮೆ ರೇಟನ್ನು ಸಹ ಹಾಕಿದ್ದೀನಿ. ಯಾಕಂದರೆ ಸ್ಲೀವ್ಸ್ ಎಲ್ಲ ಏನು ಡಿಸೈನ್ ಇಲ್ಲಲ್ಲ, ಹಾಗಾಗಿ ಇದನ್ನು ಕಡಿಮೆಗೆ ನಾನು ತೊಗೊಂಡಿದ್ದೀನಿ. ಈಗ ಮತ್ತೆ ನೋಡಿ ನೆಕ್ಸ್ಟ್ ನೋಡಿ, ಇವಾಗ ಇದು ತುಂಬಾ ಚೆನ್ನಾಗಿದೆ ಡಿಸೈನು. ಮತ್ತು ಇದು ಗ್ರ್ಯಾಂಡಾಗಿಯೂ ಇದೆ ಡಿಸೈನು. ನೋಡಿ, ಇದು ಬ್ಯಾಕ್ ಸೈಡು ಬ್ಯಾಕ್ ನೆಕ್ಕಿಗೆ ಬಂದಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ, ತುಂಬ ದೊಡ್ಡದಾಗಿದೆ ಈ ಡಿಸೈನು. ಮತ್ತು ಫ್ರಂಟಲ್ಲಿ ಏನೋ ನೆಕ್ ಅವ್ರದ್ದು ಅಷ್ಟೊಂದೇನು ಡೀಪ್ ಇಲ್ಲ, ಹಾಗಾಗಿ ತುಂಬ ಚಿಕ್ಕದಾಗಿ ಹಾಕಿದ್ದೀನಿ. ಇಷ್ಟಾದರೆ ಅವರಿಗೆ ಕರೆಕ್ಟ್ ಆಗುತ್ತೆ. ಹಾಗಾಗಿ 3 ಫ್ಲವರ್ಸ್ನ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಮಷಿನಲ್ಲಿ 4 ಫ್ಲವರ್ ಇತ್ತು, ಬಟ್ ಅದು ತುಂಬ ಅವರಿಗೆ ಡೀಪ್ ಆಗುತ್ತೆ ಅನ್ನೋದಕ್ಕೆ ನಾನು 3 ಫ್ಲವರ್ನಷ್ಟೇ ಹಾಕಿದ್ದೀನಿ. ಮತ್ತು ಸ್ಲೀವ್ಸನ್ನು ಪೂರ್ತಿ ಗ್ರ್ಯಾಂಡಾಗಿಯೇ ಇದೆ, ತುಂಬ ಚೆನ್ನಾಗಿದೆ ಇದು ಸ್ಲೀವ್ಸು. ನೋಡಿ, ಇನ್ನೂ ಸ್ಟಿಚ್ ಮಾಡಿಲ್ಲ. ಇದನ್ನು ಸ್ಟಿಚ್ ಮಾಡಿದ ನಂತರ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂತು ಅಂತೇಳಿ. ನೋಡಿ, ಈ ರೀತಿ ಸ್ಲೀವ್ಸ್ ಇದೆ. 2 ಸೈಡ್ ಸ್ಲೀವ್ಸು ಇದೇ ರೀತಿಯೇ ಇದೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ಡಿಸೈನ್ ಅಂತೂ ಒಂದು 4-5 ಜನಕ್ಕೆ ನಾನು ಇದೇ ರೀತಿಯೇ ಹಾಕ್ಕೊಟ್ಟಿದ್ದೀನಿ.
ನೆಕ್ಸ್ಟು ಇನ್ನೊಂದು ಡಿಸೈನು, ಅದನ್ನು ಸಹ ಭಾಳ ಜನ ಹಾಕ್ಸ್ಕೊಂಡಿದ್ದಾರೆ. ಅದನ್ನು ಸಹ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಅಂದರೆ ಇದು ಬ್ಲೌಸ್ ಆಲ್ರೆಡಿ ನಾನು ರೆಡಿ ಮಾಡಿದ್ದೀನಿ, ಎಲ್ಲ ಸ್ಟಿಚ್ ಮಾಡಿದ್ದೀನಿ ನೋಡಿ. ಸ್ವಲ್ಪ ಇದು ಕಲರ್ ಎಲ್ಲ ಶೈನಿಂಗ್ ಇದೆ, ಬಟ್ ಇದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಡಿಸೈನು ನೋಡಿ. ಮತ್ತು ನೆಕ್ಸ್ಟು ಸ್ಲೀವ್ಸನ್ನು ಸಹ ಇದೇ ರೀತಿ ಇದೆ. ಮತ್ತು ಬುಟ್ಟಾಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇವು ಸ್ವಲ್ಪ ಫ್ಲವರ್ ಬುಟ್ಟಾಸ್ ಎಲ್ಲ ಸ್ವಲ್ಪ ದೊಡ್ಡ ಅನಿಸಿದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಏನಾದರೂ ಫಂಕ್ಷನ್ ಇದ್ದರೆ ಅಂಥ ಇದಕ್ಕೆ ಇದು ಹಾಕ್ಸ್ಕೊಳ್ಳೋದಕ್ಕೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಇದನ್ನೊಂದು 4-5 ಜನ ಹಾಕ್ಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂತು ಫಿನಿಶಿಂಗನ್ನು ಸಹ ಅಂತೇಳಿ ಹೇಳಿದ್ದಾರೆ. ಇದೆಲ್ಲ ಪೂರ್ತಿ ಲಾಂಗ್ ಸ್ಲೀವ್ಗೆ ಹಾಕಿದ್ದೀನಿ. ಮತ್ತು ಫ್ರಂಟ್ ಸೈಡನ್ನು ಇದೇ ರೀತಿಯೇ ಡಿಸೈನ್ ಬಂದಿದೆ ನೋಡಿ. ನೆಕ್ಸ್ಟ್ ಇದಾದ ನಂತರ ಇದು ಒಂದು ಡಿಸೈನ್ ಹಾಕಿದ್ದೀನಿ. ಇದನ್ನು ಕೂಡ ತುಂಬ ಚೆನ್ನಾಗಿ ಬಂದೈತಿ ನೋಡ್ರಿ. ಇದು ಮೆಹಂದಿ ಕಲರ್ ದಾರ ಐತಿ, ಸೇಮ್ ಅದೇ ರೀತಿನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸಹ ಡಿಸೈನು. ಇದು ಬ್ಯಾಕ್ ಸೈಡು ಮತ್ತು ಸ್ಲೀವ್ಸ್ಗೆಲ್ಲ ಬುಟ್ಟಾಸ್ ಬಂದಿದೆ ಈ ರೀತಿ ಚಿಕ್ಕ ಚಿಕ್ಕದಾಗಿ. ಮತ್ತು ಇದು ಸ್ಲೀವ್ಸು ಮುಂದುಗಡೆ ಇದನ್ನು ಸಹ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಪ್ರೆಸೆಂಟನ್ನು ನೀವು 2 ಸ್ಟಿಚ್ ಮಾಡಿದ್ದೀನಿ. ಇನ್ನೂ 3 ಬ್ಲೌಸನ್ನ ಅವನ್ನ ಸ್ಟಿಚ್ ಮಾಡಬೇಕು. ಮತ್ತು ಇವತ್ತೊಬ್ಬರು ಕಸ್ಟಮರ್ ಬಂದಿದ್ದರು. ಒಂದು 10 ಬ್ಲೌಸನ್ನ ಸಹ ಅವ್ರು ಏನು ಮಾಡಿದ್ದಾರೆ ಕೊಟ್ಟು ಹೋಗಿದ್ದಾರೆ ಡಿಸೈನ್ಸ್ ಹಾಕೋದಕ್ಕೆ. ಅವರನ್ನು ಸಹ ತುಂಬ ಚೆನ್ನಾಗಿರೋ ಡಿಸೈನ್ನ ಏನು ಮಾಡಿದ್ದಾರೆ ಸೆಲೆಕ್ಟ್ ಮಾಡಿದ್ದಾರೆ. ಅವು ಸ್ಯಾರಿನ ಯಾವ ರೀತಿ ಬಂದಿದೆ ಮತ್ತು ಬ್ಲೌಸ್ ಯಾವ ರೀತಿ ಇದಾವೆ ಅಂತೇಳಿ ತೋರಿಸ್ತೀನಿ ನೋಡಿ. ಮೊನ್ನೆ ಸ್ಯಾರಿ ಈ ರೀತಿ ಕೊಟ್ಟೋಗಿದ್ದಾರೆ. ಇದಕ್ಕೂ ಸಹ ಅವರು ಡಿಸೈನು ಒಂದು ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ. ಇದನ್ನು ನಾನು ಹಾಕಿದ ಮೇಲೆ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಬಂದಿತ್ತು ಅಂತೇಳಿ. ಇವಾಗ ಪ್ಲೇನ್ ಸ್ಯಾರಿ ಸ್ವಲ್ಪ ಅಪೋಸಿಟ್ ಏನಾದರೂ ದಾರ ಇತ್ತು ಹಾಕಿ ನಾವು ಹಾಕಿದರೆ ತುಂಬ ಚೆನ್ನಾಗಿ ಆಗ್ತಾವೆ ನೋಡಿ. ನೆಕ್ಸ್ಟು ಈ ಸ್ಯಾರಿ ಒಂದು ಕೊಟ್ಟೋಗಿದ್ದಾರೆ. ಇದ್ರದ್ದು ಡಿಸೈನು ಸಹ ತೋರಿಸ್ತೀನಿ ಯಾವ ರೀತಿ ಬಂತು ಅಂತೇಳಿ. ಆಪೋಸಿಟ್ ದಾರ ಅಂದರೆ ಈ ರೀತಿ ಈ ಕಲರ್ದು ದಾರ ಹಾಕಿದರೆ ನಾವು ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ನೆಕ್ಸ್ಟ್ ನೋಡಿ ಈ ಸ್ಯಾರಿ, ಇದು ಸ್ವಲ್ಪ ಸ್ಯಾರಿ ತುಂಬ ಗ್ರ್ಯಾಂಡಾಗಿಯೇ ಇದೆ. ಹಾಗಾಗಿ ಅವರು ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಇದ್ರ ಬ್ಲೌಸು ಪ್ಲೇನ್ ಆಗಿದೆ, ಸ್ಲೀವ್ಸ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಅಂತ ಹೇಳಿದ್ದಾರೆ. ನೋಡ್ತೀನಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಡಿಸೈನ್ನ. ಅವರು ಈ ಕಸ್ಟಮರು ಈ ಬ್ಲೌಸ್ಗೆ ಡಿಸೈನ್ನ ಸೆಲೆಕ್ಟ್ ಮಾಡಲಿಲ್ಲ, ನೀವೇ ಗ್ರ್ಯಾಂಡಾಗಿರೋದನ್ನು ನೋಡಿ ಹಾಕ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇದೊಂದು ಸ್ಯಾರಿನೂ ಸಹ ಎಂಬ್ರಾಯ್ಡ್ರಿಗೇ ಕೊಟ್ಟೋಗಿದ್ದಾರೆ. ಇವರು ಎಲ್ಲ ತುಂಬ ಇಷ್ಟ ಆದವು ನನಗೆ ಸ್ಯಾರೀಸ್, ಯಾಕಂದರೆ ತುಂಬ ಚೆನ್ನಾಗಿದ್ದು. ಮತ್ತು ಕಲರ್ ಕೂಡ ಆಪೋಸಿಟ್ ಇದು. ಕಲರ್ ಕಾಂಬಿನೇಷನ್ ಆಪೋಸಿಟ್ ಬಂದರೆ ಡಿಸೈನು ತುಂಬ ಚೆನ್ನಾಗಾಗುತ್ತೆ. ಒಂದೊಂದು ಇವಾಗ ಸ್ಯಾರೀಸ್ ಏನಿರ್ತಾವೆ ಅಂತಂದರೆ ಅವು ಕಲರ್ಸ್ ಆಪೋಸಿಟ್ ಇರೋದಿಲ್ಲ. ಅವು ಡಿಸೈನ್ ಹಾಕಿದ್ರೂ ಸಹ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಿರಲ್ಲ. ಇವತ್ತು ಸ್ವಲ್ಪ ಪಿಕೋ ಫಾಲನ್ನು ಮಾಡೋವಿದ್ದು. ಒಬ್ಬರೇ ಕಸ್ಟಮರು, ಅವರು ಪದೇ ಪದೇ ಬರೋದಿಲ್ಲ ಶಾಪ್ಗೆ. ತೊಗೊಂಬಂದ್ರೆ ಅಂತಂದರೆ ಒಂದು 20 ಸ್ಯಾರಿನ ಈ ರೀತಿ ಅವ್ರು ತೊಗೊಂಡು ಬಂದುಬಿಡ್ತಾರೆ. ಇವತ್ತು ಎಲ್ಲ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದೀನಿ ಸ್ಯಾರೀಸ್ನ, ತೊಗೊಂಡೋದ್ರು. ಮತ್ತು ಇವಾಗ ನೆಕ್ಸ್ಟು ಟೈಲರಿಂಗ್ ವಿಡಿಯೋನ ನೆಕ್ಸ್ಟು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಲೈನಿಂಗ್ ಬ್ಲೌಸ್ನ ಕಟಿಂಗ್ವರೆಗೂ ನಾನು ತೋರಿಸಿದ್ದೀನಿ. 1ನೇ ಕ್ಲಾಸಲ್ಲಿ ಎಲ್ಲ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಅದನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಪೂರ್ತಿಯಾಗಿ ಒಂದೊಂದು ಟಾಪಿಕ್ ಬಗ್ಗೆನೂ ಬೇರೆ ಬೇರೆಯಾಗಿ ವಿಡಿಯೋ ಮಾಡಿದ್ದೀನಿ. ಆರ್ಮೋಲ್ ಶೇಪ್ ಎಲ್ಲ ಯಾವ ರೀತಿ ಕರೆಕ್ಟಾಗಿ ತೆಗಿಬೇಕು, ಮತ್ತು ಟಕ್ಸ್ ಪಾಯಿಂಟ್ನ ಯಾವ ರೀತಿ ತೊಗೋಬೇಕು, ಮತ್ತು ಕ್ರಾಸ್ ಪಟ್ಟಿನ ಅದನ್ನೆಲ್ಲ ಯಾವ ರೀತಿ ಕರೆಕ್ಟಾಗಿ ತೊಗೋಬೇಕು ಅಂತೇಳಿ ಸಪ್ರೇಟಾಗಿ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಪ್ರೆಸೆಂಟು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಈಗ ನೆಕ್ಸ್ಟ್ ಮುಂದಿನ ವೀಡಿಯೋ ಯಾವ್ದು ಬರುತ್ತೆ ಅಂತಂದರೆ ಅದೇ ಲೈನಿಂಗ್ ಬ್ಲೌಸ್ನ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತೇಳಿ
ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ಎಂಬ್ರಾಯ್ಡ್ರಿ ಬ್ಲೌಸನ್ನು ಸಹ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಫಿನಿಶಿಂಗ್ ಬಂದು ಅಂತೇಳಿ ತೋರಿಸೋದಕ್ಕೆ. ಸ್ಟಾರ್ಟಿಂಗಲ್ಲಿ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡಾಗ ಸ್ವಲ್ಪ ಕಸ್ಟಮರ್ಸು ಕಡಿಮೆ ಇದ್ದರು, ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲ ಗೊತ್ತಿರೋದಿಲ್ಲ. ಹಾಗಾಗಿ ಸ್ವಲ್ಪ ಜನಕ್ಕೆ ಹಾಕಿ ಕೊಟ್ಟಿದ್ದನ್ನು ನೋಡಿ ಇವಾಗ ಬರ್ತಾ ಇದ್ದಾರೆ. ನಾವು ಕರೆಕ್ಟಾಗಿ ಕಸ್ಟಮರ್ಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದೇ ರೀತಿನೇ ಸ್ಟಿಚಿಂಗ್ ಮಾಡಿಕೊಟ್ರೆ ಕಸ್ಟಮರು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.